Namaskaram. Welcome back to my channel Kalyona Anytime. My name is Reshma and I welcome you all to today's video. Well, ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಈಗ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ ಇವತ್ತು ನಾನು ಏನು ನಿಮಗೆ ವಿಷಯ ಹೇಳ್ತಾ ಇದ್ದೀನಿ ಅಂತ. ಸೊ ಲೆಟ್ ಅಸ್ ಕ್ವಿಕ್ಲಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಟು ಇಂಪ್ರೂವ್ ಕಮ್ಯುನಿಕೇಷನ್. ಬಿಫೋರ್ ದ್ಯಾಟ್ you would need to understand few pointers or few techniques that has to be applied. Now, whenever you say to people that you are trying to improve English, they will give you some advices. Yes, and those advices are like read newspapers, watch English movies, watch English channels, make a list of new words that you hear every day and know the meaning of the new words. Try to listen to more of English. ಈ ಥರದ್ದು ಹಲವಾರು ಅಡ್ವೈಸಸ್ ನಿಮಗೆ ಖಂಡಿತ ಹೇಳಿರ್ತಾರೆ. ಇದೆಲ್ಲ ಕೂಡ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತಾ? ದ್ಯಾಟ್ ಈಸ್ ಒನ್ ಕ್ವೆಶ್ಚನ್. ಆ್ಯಂಡ್ ಇಫ್ ಇಟ್ ಈಸ್ ಹೆಲ್ಪ್ಫುಲ್, ಟು ವಾಟ್ ಎಕ್ಸ್ಟೆಂಟ್? These are the questions that come in our mind. After that, even after applying all these methods and practice all these points, few people would say, yes, I have done all this, but still I am unable to speak English confidently, or maybe I go blank. Whenever somebody speaks to me in English, I don't have a proper sentence to reply. I fail to make a good sentence and reply confidently. ಈ ಎಲ್ಲ ಒಂದು ನಮಗೆ ಪ್ರಾಬ್ಲಮ್ಸ್ ಕಾಮನ್ ಆಗಿರುತ್ತೆ. So I'm going to address on all these problems and issues and help you come out of it by following simple techniques. As I said, I always prefer to practice in a simplest way and also use simple language to make our communication easy. That's the whole point of communication. Do you agree? Yes. Now, to begin with this, I will again take our mother language for the help. Now, ಏನಕ್ಕೆ ಅಂದರೆ ನಮ್ಮ ಮದರ್ ಲ್ಯಾಂಗ್ವೇಜ್ ನಾವು ಕನ್ನಡನ ಕಲ್ತಿರೋದು ಒಂದು ಟೆಕ್ನಿಕ್ ಫಾಲೋ ಮಾಡಿದ್ದೀವಿ. ವಿತೌಟ್ ಅವರ್ ಕಾನ್ಷಿಯಸ್ ಎಫರ್ಟ್ಸ್ ವಿ ಹ್ಯಾವ್ ಅಪ್ಲೈಡ್ ಎ ಟೆಕ್ನಿಕ್ and that is listening, speaking, reading and writing. ಸೊ ಫಸ್ಟ್ ನಾವು ನಮ್ಮ ಭಾಷೆನ ನಮ್ಮ ಕಿವಿಗಳು ಕೇಳಿಸ್ಕೊಂಡಿದೆ, ರೈಟ್? ಚಿಕ್ಕ ಮಕ್ಕಳು ನಿಮ್ಮ ಮನೇಲಿದ್ದರೆ ಯು ಅಬ್ಸರ್ವ್, ನೀವು ಮಾತಾಡ್ತಾ ಇರಬೇಕಾದ್ರೆ ಆ ಮಗು ನಿಮ್ಮ ಮುಖ, ನಿಮ್ಮ ಲಿಪ್ ಮೂಮೆಂಟ್ಸ್ನ ನೋಡುತ್ತೆ. ದ್ಯಾಟ್ಸ್ ವೆನ್ ದಿ ಬೇಬಿ ಈಸ್ ಅಬ್ಸಾರ್ಬಿಂಗ್ ದ ಲ್ಯಾಂಗ್ವೇಜ್. ಸೊ ದ್ಯಾಟ್ ಈಸ್ ದ ಆ್ಯಕ್ಟ್ ಆಫ್ ಲಿಸ್ನಿಂಗ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಸ್ಪೀಕಿಂಗ್. ಮಕ್ಕಳು ತೊದಲುತ್ತೆ ಅಥವಾ ತಪ್ಪಾಗಿ ಉಚ್ಚರಿಸುತ್ತೆ, ಬಟ್ ದ್ಯಾಟ್ಸ್ ಫೈನ್. ದ್ಯಾಟ್ಸ್ ದಿ ಅಟೆಂಪ್ಟ್ ಆಫ್ ಟ್ರೈಂಗ್ ಟು ಮೇಕ್ ದ ಸೌಂಡ್ ಆಫ್ ದ ಲ್ಯಾಂಗ್ವೇಜ್ ಆ್ಯಂಡ್ ದ್ಯಾಟ್ ಕಮ್ಸ್ ಅಂಡರ್ ಸ್ಪೀಕಿಂಗ್. ಇದು ಎರಡು ಆದಮೇಲೆ ವಿ ಟ್ರೈ ಟು ಟೀಚ್ ದೆಮ್ ಹೌ ದ ಲೆಟರ್ ಆಫ್ ಅ ಲ್ಯಾಂಗ್ವೇಜ್ ಲುಕ್ಸ್ ಲೈಕ್. ದೇರ್ ಕಮ್ಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ದಟ್ ಹ್ಯಾಪನ್ಸ್ ವೆನ್ ವಿ ಗೋ ಟು ಸ್ಕೂಲ್. ಸೊ ಈ ಒಂದು ಕಾಮನ್ ಫಾರ್ಮ್ಯಾಟಲ್ಲಿ ನಾವೊಂದು ಲ್ಯಾಂಗ್ವೇಜ್ನ ಕಲ್ತೀವಿ. ಬಟ್ if it is English, have we followed the same structure? Have we followed the same methodology? ಇದನ್ನ ಒಂದು ಮೆಥಡಾಲಜಿ ಅಂತಾರೆ. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಸೊ ಇದನ್ನೇ ಫಾಲೋ ಮಾಡಿದ್ದೀವ ಇಂಗ್ಲೀಷಲ್ಲಿ? ಇಲ್ಲ. ಪ್ರಾಬ್ಲಿ ಇಟ್ ಇಸ್ ಚೇಂಜ್ಡ್ ಅ ಲಿಟಲ್. ಹೇಗೆ ಅಂದರೆ ನಾವು ಕೇಳಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಫಸ್ಟ್ ಹೋಗಿರೋದೇ ಸ್ಕೂಲಲ್ಲಿ ಓದೋಕ್ಕೆ ಬರೆಯೋಕ್ಕೆ, ಅದನ್ನು ಕಲಿತೀವಿ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಈ ಲರ್ನಿಂಗ್ ಆರ್ಡರ್ ಸ್ವಲ್ಪ ಚೇಂಜ್ ಆಗಿದೆ. We try to learn reading and writing in the school, and later simultaneously we started to listen and speak. So ee one order change agirodu could be one of the reasons why we find English to be a difficult language. All right, so this is one point that we should understand. So yavade bhashe ನೀವು ಮಾತಾಡಬೇಕು ಈಸಿಯಾಗಿ ಅಂದಾಗ first make it a point that you listen to that language more. Another simple example, ಈಗ ನಿಮ್ಗೊಂದು ಹಾಡು ನಿಮಗೆ ಸಡನ್ನಾಗಿ ಫಸ್ಟ್ ಟೈಮ್ ಕೇಳಿಸ್ಕೊಂಡಿದ್ದ ತಕ್ಷಣ ನಿಮಗೆ ಲಿರಿಕ್ಸ್ ಬೈ ಹಾರ್ಟ್ ಆಗಲ್ಲ. ಪ್ರಾಬ್ಲಿ ವೆನ್ ಯು ಲೈಕ್ ದಟ್ ಸಾಂಗ್, ವೆನ್ ಯು ಸ್ಟಾರ್ಟ್ ಲವಿಂಗ್ ದ ಸಾಂಗ್, ಯು ಲಿಸನ್ ಟು ಇಟ್ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಟೈಮ್ಸ್. ಒಂದಷ್ಟು ಸಲ ಕೇಳಿಸ್ಕೊಂಡ್ಮೇಲೆ ದೆನ್ ಇಟ್ ಬಿಕಮ್ಸ್ ಅ ಹ್ಯಾಬಿಟ್ ಫಾರ್ ಯು. ಸೊ ನೆಕ್ಸ್ಟ್ ಟೈಮ್ ಪ್ಲೇ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ನಿಮಗೆ ಹಾಡು ನಿಮ್ಮ ಬಾಯಲ್ಲಿ ಬರ್ತಾ ಇರುತ್ತೆ. ಹಾಗೆ the more you listen to anything, the more your brain absorbs it and only then you'll be able to reproduce it. ಇಲ್ಲಿ ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು, ನಾವು
ಏನನ್ನ ಕಲಿತಾ ಇದ್ದೀವಿ, ಕೇಳಿಸ್ಕೊತಾ ಇದ್ದೀವಿ, ಓದ್ತೀವಿ, ಬರಿತೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಬಟ್ ವಿ ಆರ್ ಫೇಲಿಂಗ್ ಟು ರೀಪ್ರೊಡ್ಯೂಸ್ ಇಟ್ ಆರ್ ವಿ ಆರ್ ಫೈಂಡಿಂಗ್ ಡಿಫಿಕಲ್ಟ್ ಟು ರೀಪ್ರೊಡ್ಯೂಸ್ ಇಟ್. ಎಸ್ ಎಸ್ ಸೊ ಈ ಒಂದು ಪಾಯಿಂಟ್ಸ್ ಮೇಲೆ ನಾನು ನಿಮಗೆ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ಹೇಳ್ತಾ ಹೋಗ್ತೀನಿ. ನಾವು you know how a language works alva, like if you want to learn a language, listening and speaking is the most important activities that one has to perform. ಈಗ ಇಂಗ್ಲಿಷ್ ಅಲ್ಲಿ ಕೂಡ ಸೇಮ್ ಮೆಥಡಾಲಜಿ ಅಪ್ಲೈ ಆಗುತ್ತೆ. ಲಿಸನ್, ಸ್ಪೀಕ್, ರೀಡ್, ರೈಟ್ ಅಲ್ವಾ. ಇದರಲ್ಲಿ ಎರಡು ಆಕ್ಟಿವಿಟಿ ಮಾಡೋಕ್ಕೆ ನಮ್ಮ ಎಫರ್ಟ್ಸ್ ಅಷ್ಟಾಗಿ ಬೇಕಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಓದಬೇಕಾದ್ರೆ you already have a script or maybe you already have a newspaper in front of you. ಯಾವುದೇ ಒಂದು ವಿಷಯ ನೀವು ಓದ್ತೀರಾ ಅಂದರೆ the information is already present there. ನೀವು ಹೊಸದಾಗಿ ಓದ್ತಾ ಇಲ್ಲ, ಅಲ್ಲಿ ಏನಿದೆ ಅದೇ ಇನ್ಫಾರ್ಮೇಷನ್ನ ನೀವು ಓದ್ತಾ ಇದ್ದೀರಾ. ಸೊ your brain is just doing the activity of reading ಅಲ್ವಾ. ಹಾಗೆಯೇ ಲಿಸ್ನಿಂಗ್ ಕೂಡ. ಸೊ ಲಿಸನ್ ಮಾಡಬೇಕಾದ್ರೆ ನಿಮ್ಮ ಬ್ರೈನ್ಗೆ ಹೊಸ ವರ್ಡ್ಸ್ ಹುಡುಕಾಡೋ ಅವಶ್ಯಕತೆ ಇರಲ್ಲ, ಅಥವಾ ಹೊಸ ಸೆಂಟೆನ್ಸ್ ಫ್ರೇಮ್ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇರೋದಿಲ್ಲ. ಬಿಕಾಸ್ ಸಂಬಡಿ ಈಸ್ ಸ್ಪೀಕಿಂಗ್ ಆ್ಯಂಡ್ ಯು ಆರ್ ಜಸ್ಟ್ ಲಿಸ್ನಿಂಗ್. ಫಾರ್ ಎಕ್ಸಾಂಪಲ್, ಈಗ ನಾನು ಮಾತಾಡ್ತಾ ಇರೋದನ್ನ ನೀವು ಕೇಳಿಸ್ಕೊತಾ ಇದ್ದೀರಾ. ಸೊ ನಿಮ್ಮ ಬ್ರೈನ್ಗೆ ಇಟ್ ಡಸಂಟ್ ಹ್ಯಾವ್ ಎನಿ ಪ್ರೆಷರ್ ಆರ್ ಸ್ಟ್ರೆಸ್ ಟು ಗೋ ಆ್ಯಂಡ್ ಸರ್ಚ್ ಫಾರ್ ವರ್ಡ್ಸ್ ಆರ್ ಟು ಗೋ ಆ್ಯಂಡ್ ಸರ್ಚ್ ಫಾರ್ ಸೆಂಟೆನ್ಸಸ್. ಆ ಒಂದು ಪ್ರೆಷರ್ ಇಲ್ಲ, ಬಿಕಾಸ್ ನಾನು ಏನು ಮಾತಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಬ್ರೈನ್ ಕೇಳಿಸ್ಕೊತಾ ಇದೆ ಅಲ್ವಾ. ಸೊ ಇದು ಎರಡು ಆ್ಯಕ್ಟಿವಿಟಿ, ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್. ಈ ಎರಡು ಆ್ಯಕ್ಟಿವಿಟಿಲೂ ನಮ್ಮ ಬ್ರೈನ್ ಮೇಲೆ ಇರೋ ಪ್ರೆಷರ್ ತುಂಬ ಕಡಿಮೆ. ಬಿಕಾಸ್ ಇಟ್ ಈಸ್ ಓನ್ಲಿ ಕನ್ಸಂಪ್ಷನ್ ಅಂತ ಹೇಳ್ತೀವಿ. ಅಂದರೆ ಇದನ್ನು ನಾನು ಇಂಟೇಕ್ ತಗೋತಾ ಇದ್ದೀನಿ, ನನ್ನ ಬುಕ್ಕಲ್ಲಿ ಏನಿದೆ ಅದನ್ನು ನಾನು ಓದ್ತಾ ಇದ್ದೀನಿ. ಸೊ ವಾಟ್ ಎವರ್ ಇನ್ಫಾರ್ಮೇಷನ್ ಐ ಹ್ಯಾವ್ ಇನ್ ಮೈ ಬುಕ್ ದ್ಯಾಟ್ ಐ ಆಮ್ ರಿಪ್ರೊಡ್ಯೂಸಿಂಗ್. ನನ್ನ ಬ್ರೈನಲ್ಲಿ ಏನೂ ಕೆಲಸ ಕೊಡ್ತಾ ಇಲ್ಲ ನಾನು. ಸೊ ಈ ಎರಡು ಕ್ಯಾಟಗರಿನ, ಲಿಸ್ನಿಂಗ್ and reading, this you can consider as your intake or your consumption or whatever you're taking from the outside source alva. Just logically artha ಮಾಡ್ಕೊಳ್ಳಿ ಸಿಂಪಲ್ ಆಗಿ. Reading, you have a script and you're reading it. Listening, somebody is talking about their experience, their views, their opinions, or they might be telling about something. So adu nimma thoughts alla, avara thought, you're just taking into you, right? But when it comes to speaking and writing, this is where your brain activity comes into picture. Because in these cases where you speak and where you should write, your brain should work. ಈಗ ಒಂದು ಕ್ವೆಶನ್ ಕೇಳಿದ ತಕ್ಷಣ ನೀವು ರೆಸ್ಪಾಂಡ್ ಮಾಡಬೇಕಂದ್ರೆ you should need words, you should need a sentence, and you should know how to write it. ಏನು ಸ್ಪೆಲ್ಲಿಂಗ್ ಬರುತ್ತೆ, ಯಾವ ಪ್ರೊನೌನ್ಸಿಯೇಷನ್ ಬರುತ್ತೆ, ಪಂಕ್ಚುಯೇಷನ್ ಬರುತ್ತಾ, ಇದೆಲ್ಲ. ಸೊ ವೆನ್ ಯು ಸ್ಪೀಕ್ ಆ್ಯಂಡ್ ವೆನ್ ಯು ರೈಟ್, ಐ ರಿಪೀಟ್, ವೆನ್ ಯು ಸ್ಪೀಕ್ ಆ್ಯಂಡ್ ವೆನ್ ಯು ರೈಟ್, ದ ಪಾರ್ಟ್ ಆಫ್ ಯೋರ್ ಬಾಡಿ ವಿಚ್ ಇಸ್ ಅಂಡರ್ ಪ್ರೆಷರ್ ಈಸ್ ಯೋರ್ ಬ್ರೈನ್ಸ್, ಯೋರ್ ಮೈಂಡ್. ಬಿಕಾಸ್ ಅದು ವರ್ಡ್ಸ್ನ ಹುಡುಕಬೇಕು, ಸೆಂಟೆನ್ಸ್ನ ಹುಡುಕಬೇಕು, ಈ ಒಂದು ಕನ್ಫ್ಯೂಷನಲ್ಲಿ, ಸ್ಟ್ರೆಸ್ಸಲ್ಲಿ ಇರುತ್ತೆ. ಸೊ this is the point where you need to be very careful how you frame a sentence. Hope you understand this. Okay, now let's move on to the next point. The next point is the difference between consumption and creation. So ನಾನು ಆಗಲೇ ಹೇಳ್ದಂಗೆ, ನೀವು reading and listening is a part of your consumption, but when you speak and when you write, this is the stage where your brain is creating. When you want to tell something, your brain should create the word. Your brain should be creative enough to tell your experiences. So this comes under the part of creation, because you are framing your sentences, you are framing your words, you are making your speech beautiful, interesting, or whatever. So ನಿಮ್ಮ ಸ್ಪೀಚ್ ಮತ್ತು ನಿಮ್ಮ ಬರವಣಿಗೆ, ರೈಟಿಂಗ್ ಏನು ಹೇಳ್ತೀವಿ, ಅದು ನಿಮ್ಮ ಒಂದು ಕ್ರಿಯೇಷನ್. ಹಾಗಾಗಿ ಈ ಎರಡೂ ಕ್ಯಾಟಗರಿ ಬೇರೆ ಬೇರೆ. ಯು ಅಂಡರ್ಸ್ಟ್ಯಾಂಡ್, ರೈಟ್? ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಈಸ್ ಎಕ್ಸ್ಟರ್ನಲ್ ಇನ್ಫಾರ್ಮೇಷನ್ ಆಲ್ರೆಡಿ ಇದೆ, ಅದನ್ನು ನೀವು ಜಸ್ಟ್ ರೀಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಬಟ್ ನಾವು
writing and speaking. ಈ writing and speaking ಇದೆರಡೇನಿದೆ, this is little challenging. I agree, because this is the stage where you should create, and this is called the creation stage. Because ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಹೇಳಬೇಕಂದ್ರೆ ಈ ಸ್ಟೇಜಲ್ಲೇ ನಿಮ್ಮ ಬ್ರೈನ್ ಪ್ರೆಷರ್ಗೆ ಒಳಗೆ ಹೋಗೋದು, ಈ ಸ್ಟೇಜಲ್ಲೇ ನಿಮ್ಮ ಮೈಂಡ್ ಸ್ಟ್ರೆಸ್ ಆಗೋದು, ಬಿಕಾಸ್ ಯು ಡೋಂಟ್ ನೋ ದ ವರ್ಡ್ಸ್ ಆರ್ ಯು ಫೇಲ್ ಟು ಮೇಕ್ ಅ ಸೆಂಟೆನ್ಸ್. ಓಕೆ, ಸೊ now the area of improvement should be on your speaking and writing. ಈಗ ಇನ್ನೊಂದು ಕ್ವೆಶನ್ ಬರುತ್ತೆ, how to identify which area should I improve? Now that depends on your priority or your preference. Say for example, I work in a company where my job demands me to speak in English. My job role expects me to interact or communicate in English with all my colleagues, with all my customers, with all my clients, whatever. ಇವರೆಲ್ಲರ ಜೊತೆ ಇಂಗ್ಲೀಷಲ್ಲೇ ಮಾತಾಡಬೇಕು. ಸೊ ಫಸ್ಟ್ ನನಗೆ ಬೇಕಾಗಿರೋದು ಇಂಗ್ಲೀಷ್ ಸ್ಪೀಕಿಂಗ್. ಅಥವಾ ಯು ಆರ್ ಇನ್ ಎ ಜಾಬ್ ರೋಲ್ ವೇರ್ ಯು ನೀಡ್ ಟು ಡೂ ಅ ಲಾಟ್ ಆಫ್ ರೈಟಿಂಗ್, ಪ್ರಾಬ್ಲಿ ಪಬ್ಲಿಷಿಂಗಲ್ಲಿ ಅಥವಾ ಆರ್ಟಿಕಲ್ ರೈಟಿಂಗ್ ಅಥವಾ ಏನೇ ಒಂದು ನಿಮ್ಮ ಲ್ಯಾಂಗ್ವೇಜಲ್ಲಿ ಯು ನೀಡ್ ಟು ಡ್ರಾಫ್ಟ್ ಅ ಲಾಟ್ ಆಫ್ ಇಮೇಲ್ಸ್, you need to draft a lot of letters, notices. ಸೊ ಇಲ್ಲಿ ನಿಮಗೆ ಸ್ಪೋಕನ್ ಇಂಗ್ಲೀಷ್ಗಿಂತ ನಿಮಗೆ ರಿಟರ್ನ್ ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್. ಈ ಒಂದು ಜಾಬ್ ರೋಲಲ್ಲಿ ಅನಿಸಿದಾಗ ಯು ಶುಡ್ ಫೋಕಸ್ ಆನ್ ಯೋರ್ ರಿಟರ್ನ್ ಇಂಗ್ಲೀಷ್ ಕಮ್ಯುನಿಕೇಷನ್. ಸೊ ಫಾರ್ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಫಾರ್ ರಿಟರ್ನ್ ಇಂಗ್ಲೀಷ್ ದೇರ್ ಇಸ್ ಅ ಡಿಫ್ರೆಂಟ್ ಸೆಟ್ ಆಫ್ ಪ್ರಾಕ್ಟೀಸ್ ದಟ್ ಯು ನೀಡ್ ಟು ಅಂಡರ್ಗೋ. ಹಾಗಾಗಿ ಎಲ್ಲದಕ್ಕೂ ಬರೀ ನ್ಯೂಸ್ ಪೇಪರ್ ಓದೋದು ಆರ್ ವಾಚಿಂಗ್ ಇಂಗ್ಲೀಷ್ ಚಾನಲ್ಸ್ ಆರ್ ಜಸ್ಟ್ ಲರ್ನಿಂಗ್ ಮೀನಿಂಗ್ಸ್ ವಿಲ್ ನಾಟ್ ಹೆಲ್ಪ್. ದಟ್ ಕ್ಯಾನ್ ಓನ್ಲಿ ಹೆಲ್ಪ್ ಯು ಟು ಸಮ್ ಎಕ್ಸ್ಟೆಂಟ್, ಬಟ್ ಇಫ್ ಯು ವಾಂಟ್ ಟು ಬಿಕಮ್ ಅ ಗುಡ್ ಸ್ಪೀಕರ್, just reading newspaper and knowing new words will definitely not help you. There is something beyond that. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆ್ಯಕ್ಟಿವಿಟಿ ಹೇಳ್ತೀನಿ. ಇದು ನಿಮ್ಮ ಸ್ಪೋಕನ್ ಇಂಗ್ಲೀಷ್ಗೂ ಇಂಪ್ರೂವ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಿಮ್ಮ ರಿಟರ್ನ್ ಇಂಗ್ಲೀಷ್ಗೂ ಕೂಡ ಇಂಪ್ರೂವ್ ಆಗುತ್ತೆ ಈ ಒಂದು ಆ್ಯಕ್ಟಿವಿಟಿ ಫಾಲೋ ಮಾಡೋದ್ರಿಂದ. ಹೌ ದಟ್ ಈಸ್ ರಿಲೇಟೆಡ್ ಟು ಯೋರ್ ನೋಯಿಂಗ್ ಮೀನಿಂಗ್ಸ್ ಇದನ್ನು ಕೂಡ ಹೇಳ್ತೀನಿ. ಓಕೆ, ನಾವು ಡೂ ಅ ರಿವರ್ಸ್ ಲರ್ನಿಂಗ್ ಪ್ರಾಕ್ಟೀಸ್. ರಿವರ್ಸ್ ಲರ್ನಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಅಂದರೆ ಇಷ್ಟು ದಿನ ನಾವೇನು ಮಾಡ್ತಿದ್ವಿ, ಫಸ್ಟ್ ಓಕೆ ನನಗೆ ವೊಕ್ಯಾಬ್ಲರಿ ಇಂಪ್ರೂವ್ ಮಾಡ್ಕೋಬೇಕು, ನಾನು ವೊಕ್ಯಾಬ್ಲರಿ ಒಂದು ಲಿಸ್ಟ್ ಆಫ್ ವರ್ಡ್ಸ್ ಬರ್ಕೊಂಡ್ಬಿಡ್ತೀನಿ, ಆಮೇಲೆ ಐ ಶುಡ್ ನೋ ದ ಮೀನಿಂಗ್, ಆ ವರ್ಡ್ಸ್ಗೆಲ್ಲ ನಾನು ಮೀನಿಂಗ್ ಹಾಕೋತಾ ಹೋಗ್ತೀನಿ. ಈ ಥರ ಮಾಡ್ತಾ ಇದ್ದೀರಾ. ಫಸ್ಟ್ ಲರ್ನ್ ದ ವರ್ಡ್ಸ್, ದೆನ್ ದ ಮೀನಿಂಗ್, ಆ್ಯಂಡ್ ದೆನ್ ಫ್ರೇಮ್ ಸೆಂಟೆನ್ಸ್ ಯೂಸಿಂಗ್ ದೋಸ್ ವರ್ಡ್ಸ್. ಇದನ್ನು ನೀವು ಮಾಡಿರ್ತೀರ ಪ್ರಾಬಬ್ಲಿ, ಬಟ್ ಐ ವುಡ್ ಅಡ್ವೈಸ್ ಯು ಟು ಫಾಲೋ ಅ ರಿವರ್ಸ್ ಆರ್ಡರ್. ನೀವು ಈ ಥರ ಸಿಂಪಲ್ ಟಾಪಿಕ್ಸ್ ತೊಗೊಂಡಾಗ ಬೆನಿಫಿಟ್ಸ್ ಏನು ಅಂದರೆ, ಯು ಆಲ್ರೆಡಿ ನೋ ಅಬೌಟ್ ದೀಸ್ ಟಾಪಿಕ್ಸ್ ವೆರಿ ವೆಲ್. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ, ಹೂ ನೋಸ್ ಬೆಟರ್ ದ್ಯಾನ್ ಯು ಅಬೌಟ್ ಯುವರ್ ಫ್ಯಾಮಿಲಿ? ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮಗಿಂತ ಚೆನ್ನಾಗಿ ಇನ್ಯಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ ಅಲ್ವಾ? ಸೊ ಆ್ಯಸ್ ಯು ನೋ ಅಬೌಟ್ ಯುವರ್ ಫ್ಯಾಮಿಲಿ, ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಟಾಕ್ ಅಬೌಟ್ ಇಟ್. ಲೈಕ್ ಅವ್ರ ಬಗ್ಗೆ ಏನು ಹೇಳ್ಬೋದು, ಅವ್ರ ಬಿಹೇವಿಯರ್, ಅವ್ರ ಲೈಕ್ಸ್, ಅವ್ರ ಡಿಸ್ಲೈಕ್ಸ್, ಆರ್ ವಾಟ್ ಈಸ್ ಯೋರ್ ರೋಲ್ ಇನ್ ಯೋರ್ ಫ್ಯಾಮಿಲಿ, ಹೌ ಡು ಯು ಆಲ್ ಸಪೋರ್ಟ್ ಈಚ್ ಅದರ್. ಈ ಎಲ್ಲ ವಿಷಯದ ಬಗ್ಗೆ ಆ್ಯಸ್ ಇಟ್ ಈಸ್ ಯೋರ್ ಓನ್ ಎಕ್ಸ್ಪೀರಿಯನ್ಸ್, ಯು ನೀಡ್ ನಾಟ್ ಸರ್ಚ್ ಫಾರ್ ವರ್ಡ್ಸ್. ಈ ಒಂದು ಬೆನಿಫಿಟ್ ನಿಮಗೆ ಸಿಂಪಲ್ ಟಾಪಿಕ್ಸ್ ತಗೊಳ್ಳೋದ್ರಲ್ಲಿ ಸಿಗುತ್ತೆ. ಅಗೈನ್ ಟಾಕಿಂಗ್ ಅಬೌಟ್ ಯುವರ್ ಸೆಲ್ಫ್, ಇದನ್ನು ಕೂಡ ನೀವು ಟಾಪಿಕ್ ಆಗಿ ತಗೋಬೋದು. ಆ್ಯಂಡ್ ದಿಸ್ ಈಸ್ ಒನ್ ಸಚ್ ಟಾಪಿಕ್ ವಿಚ್ ಈಸ್ ವೈಡ್ಲಿ ಇನ್ ಡಿಬೇಟ್ ಆ್ಯಂಡ್ ಈಸ್ ಟು ಇನ್ ಪ್ರಾಕ್ಟಿಸ್. ಬಿಕಾಸ್ ನೀವು ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗಲಿ ಅಥವಾ ಎಲ್ಲೇ ನೀವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೂ, ದ ಫಸ್ಟ್ ಪಾಯಿಂಟ್ ಪೀಪಲ್ ಆಸ್ಕ್ ಯು ಇಸ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಸೊ ಈ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಒಂದು ಮೇನ್ ಟಾಪಿಕ್ನ ನಾನು ನಿಮಗೆ ಫ್ಯೂಚರಲ್ಲಿ ಇನ್ ಡೀಟೇಲ್ ನಾನು ನಿಮಗೆ ಹೇಳ್ತೀನಿ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ. ಬಟ್ ಫಾರ್ ನೌ, ಸೆಲೆಕ್ಟ್ ಅ ಸಿಂಪಲ್ ಟಾಪಿಕ್, ಅಪ್ಲೈ ಅ ರಿವರ್ಸ್ ಲರ್ನಿಂಗ್ ಮೆಥಡ್. ಲೈಕ್ you know the topic, and once you know the topic, what are the points you want to tell? Say family ಬಗ್ಗೆ ಅಂದಾಗ, do you want to tell about the people in your family, about their behavior, about their likes and dislikes, or about how you support each other? ಈ ಥರದ್ರ ಬಗ್ಗೆ. Now if you take about your favorite food ತಗೊಂಡಾಗ ನೀವು ಒಂದು ಫುಡ್ ಬಗ್ಗೆ ಮಾತಾಡ್ತೀರಾ, ಅಥವಾ you want to talk about many choices of yours, ಈ ಥರ. So you know about the food, you can talk about the taste, the health benefits,
the nutritious factors, ಈ ಎಲ್ಲ ಒಂದು ಮೇನ್ ಟಾಪಿಕ್ಸ್ನ ನೀವು ಪಾಯಿಂಟ್ಸ್ ಮಾಡ್ಕೊಳ್ಳಿ. ಒನ್ಸ್ ಯು ಹ್ಯಾವ್ ದೀಸ್ ಕೈಂಡ್ ಆಫ್ ಪಾಯಿಂಟರ್ಸ್, ಆ ಒಂದೊಂದು ಪಾಯಿಂಟ್ಗೆ ಒಂದು ಮೂರು ಸೆಂಟೆನ್ಸಸ್ನ ಹಾಕ್ತಾ ಹೋಗಿ. ರೈಟ್? ಸೇ example, you are talking about your favorite food. So maybe you have 3 favorite foods of yours. Like you may like jamun, you can talk about jamun, and you might like biryani, you can talk about biryani. See, this is absolutely your choice. There is no restrictions at all. Okay? And you might find this to be silly, but trust me, this is one of the most benefited method in practicing. Now, when you're talking about your food, biryani, you know well how it tastes. You know what ingredients gives the flavor. So you can talk about the taste of the food, and if you know how to cook, you can talk what ingredients can make it better. And also you can talk about the health benefits, or if there is any negative points, like if that is in any way harmful to somebody's health, then you can talk about that as well. And remember, it need not be lengthy. You can make it like 4 to 5 statements, or at least a maximum of 10 to 15 statements. So try making simple sentences, and after you have made the sentences, try speaking that, or try telling that standing in front of a mirror. Now, this activity, believe me, this is going to help you tremendously. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಮುಖ ನೋಡಿಕೊಂಡು ನೀವೇ ಮಾತಾಡಿದಾಗ ಯು ವಿಲ್ ನೋ ಹೌ ಯೋರ್ ಮೌತ್, ಈ ಮೌತ್ ಪಾರ್ಟ್ ಹೇಗೆ ಮೂವ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ದ್ಯಾಟ್ ವಿಲ್ ಹೆಲ್ಪ್ ಯು ಟು ಅ ಗ್ರೇಟರ್ ಎಕ್ಸ್ಟೆಂಟ್ ಹೌ ಟು ಇಂಪ್ರೂವ್ ಯರ್ ಪ್ರೊನೌನ್ಸಿಯೇಷನ್. ಸೇ ಒಂದು 10-15 ಸೆಂಟೆನ್ಸಸ್ ಇದೆ, ಅಷ್ಟೇ ಸಾಕು. Stand in front of a mirror and talk about the topic you have written. Now, this is going to help you a lot. Okay? Please do practice this activity, and you yourself will tell me if this is beneficial or not. Okay? And anything, it doesn't mean ನೀವು ಈ ಆಕ್ಟಿವಿಟಿ ಮಾಡಿದ ನೆಕ್ಸ್ಟ್ ಡೇ ನೀವು ಒಂದು ದೊಡ್ಡ ಸ್ಪೀಚ್ ಕೊಡೋಷ್ಟು ರೆಡಿ ಆಗ್ತೀರಾ ಅಂತ. ನೋ, ಇಂಪ್ರೂವ್ಮೆಂಟ್ ಶುಡ್ ಬಿ ಕಂಟಿನ್ಯೂಸ್. ನಾನು ನೆನ್ನೆಗಿಂತ ಇವತ್ತು ನಾನು ಒಂದು ಸೆಂಟೆನ್ಸಸ್ ಜಾಸ್ತಿ ಕಾನ್ಫಿಡೆಂಟಾಗಿ ಮಾತಾಡ್ತೀನಿ ಅಂದರೆ ಎಸ್, ದ್ಯಾಟ್ ಈಸ್ ವೇರ್ ಯು ಹ್ಯಾವ್ ಇಂಪ್ರೂವ್ಡ್. ಐ ಕ್ಯಾನ್ ಸ್ಪೀಕ್ ಅ ಲಿಟಲ್ ಮೋರ್ ಕಾನ್ಫಿಡೆಂಟ್ ದ್ಯಾನ್ ಯೆಸ್ಟರ್ಡೇ. ಐ ಹ್ಯಾವ್ ಲರ್ನ್ಡ್ 3 new words when compared to last week. Then that is your improvement. So, improve gradually. Don't feel bad if you are improving slowly. That shows the sign of you getting better, and that should be our aim. All right? So improvement, let that be continuous, and 1 word each day at least. If you're learning, consider that you are improving. Only thing is, start using the language a lot more than before. All right? So hope you all liked this video and it was beneficial. If you find it this is helpful in any way, please do share it with your friends. Alright, so thank you so much, and see you in my next video. Until then, take care. Bye bye.